ಭೂತ್ಕಾಳಿ ಸನ್ನಿಧಾನದಿಂದ ಚಂದನ್ ಸ್ವಾಮಿಗಳು ಮಾಡುವ ನಮಸ್ಕಾರಗಳು. ಇವತ್ತಿನ ವಿಚಾರ ಜನಧನ ಆಕರ್ಷಣೆ, ಜನಧನ ವಶೀಕರಣ ಅಂತಾರೆ. ವಶೀಕರಣ ಆಕರ್ಷಣೆ ಎರಡು ಒಂದೇ. ಈ ಒಂದು ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಸಂಪಾದನೆ ಮಾಡ್ತಿರ್ತಾರೆ, ಆದ್ರೆ ಸಂಪಾದನೆ ಮಾಡಿರ್ತಕ್ಕಂಥ ಕಾಸು ಉಳಿಯಲ್ಲ. ಅದು ಯಾವ ರೂಪದಲ್ಲಿ ಬಂದು ಹೋಗ್ಬಿಟ್ಟಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಹಾಸ್ಪಿಟ್ಲ್ಗಳಿಗಾಗ್ಬೋದು, ಅಥವಾ ಇನ್ನೊಂದಕ್ಕಾಗ್ಬೋದು, ಅಥವಾ ಖರ್ಚುಗಳಿಗಾಗ್ಬೋದು, ಮತ್ತೊಂದಕ್ಕಾಗ್ಬೋದು, ರೋಗ ರುಜಿನಗಳಿಗಾಗ್ಬೋದು, ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂತ ನಾನು ಹೇಳೋರು ಕೆಲವೊಬ್ರು. ಇನ್ನೊಬ್ರು ನಮಗೆ ಸಂಪಾದನೆನೇ ಇಲ್ಲ, ನಮ್ಗೆ ದುಡಿಮೆನೇ ಇಲ್ಲ. ಇನ್ನು ಕೆಲವರು ಸಾಲುಗಳು, ಎಷ್ಟು ಮಾಡಿದ್ರು ಸಾಲುಗಳು ತೀರ್ಸಕ್ಕಾಗ್ತಾ ಇಲ್ಲ. ಈ ಸಮಸ್ಯೆಗಳಿಗೆಲ್ಲ ಒಂದೇ ಒಂದು ಪರಿಹಾರ, ಕುಬೇರ ಬಳ್ಳಿ. ಕುಬೇರ ಬಳ್ಳಿ ಸಾಕಷ್ಟು ಜನಗಳಿಗೆ ಇದ್ರ ಪರಿಚಯನೇ ಇರಲ್ಲ. ಯಾಕಿರಲ್ಲ ಅಂತಂದ್ರೆ ಬೆಳಕಿಗೆ ಬಂದಿಲ್ಲ. ಈ ಒಂದು ಮೂಲಿಕೆಗಳು ಎಲ್ಲ ನಾಶ ಆಗೋಗ್ಬಿಟ್ಟಿದ್ದಾವೆ. ಯಾರಾದ್ರೂ ಅನುಭವ ಇರೋಕ್ಕಂತ ಅಳುಬರಲ್ಲಿ ತಾವು ಎಲ್ಲಾದ್ರೂ ಕೇಳಿದ್ರೆ ಕುಬೇರ ಬಳ್ಳಿ ಏನು ಎತ್ತ ಅಂತ ವಿಚಾರಿಸಿದ್ರೆ ತಮಗೆ ಗುರ್ತುಗಳು ಹೇಳುವಂತ ಯಾರಾದ್ರೂ ಅಳುಬರಿದ್ದಲ್ಲಿ ತಮಗೆ ಸಹಾಯ ಮಾಡ್ಬೋದೇನೋ. ಗೂಗಲಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಎಲ್ಲೂ ಹುಡುಕಬೇಡಿ, ಎಲ್ಲೂ ಸಿಗಲ್ಲ. ಪ್ರಯತ್ನ ಮಾಡಿ, ಅಕಸ್ಮಾತ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಇಲ್ಲ ಅಂದ್ರೆ ಅಳುಬ್ರೇ ಗಟ್ಟಿ. ಅಳುಬ್ರು ಏನಾದ್ರು ಹೇಳಿದ್ರೆ ಒಂದೋಯ್ತೆ ಹೊರ್ತು ಆಚೆ ಗಡಿ ನಿಮ್ಗೆಲ್ಲೂ ಸಿಗಲ್ಲ. ಮಾರ್ಕೆಟಲ್ಲಿ ಸಿಗುವಂಥದ್ದೆಲ್ಲ ಕಾಡು ಮೇಡು ಹೋಗಿ ನಾವು ಕಾಲು ಕೈ ಮುರ್ಕೊಂಡು ಎತ್ಕೊಂಡ್ಬಂದು ಇಟ್ಕೊಂಡಿರ್ತೀವಿ. ಅದು ಒಬ್ರಿಗೆ ಉಪಯೋಗ ಆಗುತ್ತೇನೋ. ಈಗ ವಿಚಾರಕ್ಕೆ ಬಂದ್ರೆ ಕುಬೇರ ಬಳ್ಳಿ ಏನಕ್ಕೆ ಉಪಯೋಗ ಆಗುತ್ತೆ? ದುಡಿಯೋವನಿಗೆ ಕಾಸು ಉಳಿಬೇಕು, ಸಾಲ ಇರೋವನ್ಗೆ ಸಾಲ ಅರಿಬೇಕು, ಸಂಪಾದನೆ ಇಲ್ದಿರೋವನ್ಗೆ ಸಂಪಾದನೆ ಆಗ್ಬೇಕು, ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡಬೇಕು. ಇಷ್ಟೆಲ್ಲ ಇದ್ರೇನೆ ಮನುಷ್ಯನ್ಗೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತೇಳಿ ನಾನು ಬಯಸ್ತೀನಿ. ಈ ಕುಬೇರ ಬಳ್ಳಿಯನ್ನ ಯಾವ ತರ ಬಳಸ್ಕೊಬೇಕು? ಶುಕ್ರವಾರ ದಿನ ಇದನ್ನ ಶೇಖರಣೆ ಮಾಡಿ, ಈ ಒಂದು ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ, ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂತಂದ್ರೆ ಎಲ್ಲರಿಗೂ ಹೆಂಗಸರಿಗೆ ಗೊತ್ತಿರುತ್ತೆ. ಲಕ್ಷ್ಮೀ ಪೂಜೆಯನ್ನ ಮಾಡಿ ಈ ಒಂದು ಕುಬೇರ ಬಳ್ಳಿಯನ್ನ ಲಕ್ಷ್ಮಿ ಮುಂದೆ ಇಟ್ಟು ತಮ್ಮ ಕೈಯಲ್ಲಿ ತಮ್ಮ ಮನಸ್ಸಿಗೆ ತಮ್ಮ ಮನೆ ದೇವರು ಏನು ಬುದ್ಧಿ ಕೊಡುತ್ತೋ ಆ ಒಂದು ಪೂಜೆ, ಹೂವು ಕೊಡುವಂಥದ್ದಾಗಿರ್ಲಿ, ನೈವೇದ್ಯ ಕೊಡುವಂಥದ್ದಾಗಿರ್ಲಿ, ಪ್ರತಿ ಶುಕ್ರವಾರ ಈ ಬೇರ್ಗೆ ಅಗರಬತ್ತಿ ಅಂಟಿಸಿ ಸುಮ್ಮನೆ ಧೂಪ ತೋರಿಸಿದ್ರೆ ಸಾಕು. ನಿಮಗೆ ಇಲ್ದಿದ್ದ ಕಷ್ಟಗಳೆಲ್ಲ ಹೋಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬುತ್ತೆ ಅಂತ ನಾನು ತಿಳಿಸ್ತಿದ್ದೀನಿ. ಈ ಒಂದು ಟಿಪ್ಸು ಸಾಕಷ್ಟು ಜನ ಅನುಭವ ಪಟ್ಟಿರಕ್ಕಂಥ ಉಪಾಯ ಅಂತ ನಾನು ತಿಳಿಸ್ತಿದ್ದೀನಿ. ಈ ಒಂದು ಉಪಾಯ ದೋಷಗಳಿದ್ದಲ್ಲಿ ಕೆಲಸ ಮಾಡಲ್ಲ. ದೋಷಗಳಿದ್ದಲ್ಲಿ ತಾಯಿ ಸನ್ನಿಧಾನದಿಂದ ತಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ತೀರಿ ಅಂತ ನಾನು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀರಿ. ಸರ್ವೇ ಜನ ಸುಖಿನೋ.